ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪೃಥ್ವಿರಾಜ್ ಶೈವ. ಇಲ್ಲಿ ನೋಡಿ, ಹೋದ್ಸಲ ರಾಗಿ ಹಾಕಿದಾಗ ಮಳೆ ಬಂದು ತುಂಬ ಕೊಚ್ಚೋಗ್ಬಿಟ್ಟಿತ್ತು. ನಾವು ಹಾಕಿದ್ದು ನೈಟನ್ನೇ ಸಿಕ್ಕಾಬಟ್ಟೆ ಮಳೆ ಬಂದು ರಾಗಿ ಎಲ್ಲ ಕೊಚ್ಕೊಂಡೋಗಿತ್ತು. ತುಂಬ ದಿನ ಆದಮೇಲೆ ಬಂದು ನೋಡಿದಾಗ ಬೇಜಾರಾಗೋಯ್ತು. ರಾಗಿನೇ ಹುಟ್ಟಿರಲಿಲ್ಲ, ಅಷ್ಟು ಬೇಜಾರಾಯಿತು. ಬಟ್ ಇವಾಗ ನೋಡಿ, ಒಂದು ಸ್ವಲ್ಪ ದಿನ ಆಯಿತು. ಅದಾದಮೇಲೆ ಬಂದು ಚೆಕ್ ಮಾಡಿದ್ರೆ ರಾಗಿ ಬಂದಿದೆ. ಬಟ್ ಏನಪ್ಪ ಅಂದರೆ ಕೊಚ್ಚೋಗಿರೋ ಅಷ್ಟು ರಾಗಿ ಹೋಯ್ತು. ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಚೆನ್ನಾಗಿ ಬಂದೈತೆ. ನೋಡಿ, ನಿಮಗೊಂದು ಟೆಕ್ನಿಕ್ ತೋರಿಸ್ತೀನಿ. ಇವಾಗ ಇದು ರಾಗಿ ತೆನೆ. ತುಂಬ ಜನ ರಾಗಿನ ಬ್ಲಾಕ್ ಆಗಿರುವಾಗ ನೋಡಿರ್ತಾರೆ. ಹಸಿಯಾಗಿರೋಕ್ಕೆ ತುಂಬ ಜನ ಬೆಂಗಳೂರಾಗಿರೋ ಹುಡುಗಿರುಗಳು ನೋಡೇ ಇರಲ್ಲ. ನಮ್ಮ ಹುಡುಗಿನೇ ನೋಡಿಲ್ಲ, ಅವಳಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ತೋರಿಸ್ತೀನ ನೋಡಿ. ಯಾರ್ಯಾರೆಲ್ಲ ಈ ಥರ ರಾಗಿ ತೆನೆನ ಕಿತ್ಕೊಂಡು ಈ ಥರ ರಾಗಿಗಳನ್ನ ಬಿಡಿಸ್ಕೊಂಡು ಹಸಿ ಇದ್ದಾಗಲೇ ಯಾರ್ಯಾರು ತಿಂದಿದ್ದೀರಾ? ಏಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಊರಲ್ಲಿ ತಿನ್ನೋಕ್ಕೇನು ಇರ್ತಾಯಿರಲಿಲ್ಲ. ಬರೀ ರಾಗಿ, ಆಮೇಲೆ ಹುಳ್ಳಿಕಾಳು, ಎಳ್ಳು ಈ ಥರ ಗಿಡದಿಂದ ಕಿತ್ಕೊಂಡು ತಿಂದು ಅಭ್ಯಾಸ ನಮಗೆಲ್ಲ. ಬೆಂಗಳೂರಾಗಿರೋಕೆ ಗೊತ್ತೇ ಇಲ್ಲ ಈ ಥರ ಇರುತ್ತೆ ಅಂತ. ಈ ರಾಗಿ ಕಾಳಿಗೆ ಒಂದು ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಪಿಜ್ಜಾ, ಬರ್ಗರ್, ಕೇಕ್ ಯಾವುದಿಲ್ಲ, ಅಷ್ಟು ಸೂಪರಾಗಿರುತ್ತೆ. ನೋಡಿ, ಇವಾಗ ಟ್ರಯಲ್ ತೋರಿಸ್ತೀನಿ. ಹಸಿ ರಾಗಿನ ಸಕ್ಕತ್ತಾಗಿದೆ. ಸ್ವಲ್ಪ ಒಗೊಗ್ರಾಗಿರುತ್ತೆ. ಗ್ರೀನ್ ಕಲರ್ ಇರೋ ರಾಗಿ ತಿಂದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಲ್ತಿರೋ ತಿಂದ್ರೂ ಒಗೊಗ್ರಾಗಿರುತ್ತೆ ಅಷ್ಟೇ. ಯಾರ್ಯಾರೆಲ್ಲ ಈ ಥರ ತಿಂದು ಅನುಭವಿಸಿದ್ದೀರ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ, ಅದೆಲ್ಲ ನೋಡಿದ್ರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ. ನಾವು ಬೆಂಗಳೂರಲ್ಲಿ ಕೆಲಸನೂ ಮಾಡಿಕೊಂಡು ಊರಲ್ಲಿ ಬಿತ್ತನೆ ವ್ಯವಸಾಯನೂ ಮಾಡಿಕೊಂಡು ಬದುಕ್ತಾಯಿದ್ದೀವಿ. ಆದರೂ ಉದ್ಧಾರ ಆಗಿಲ್ಲ. ಅದೇ ನಮ್ಮ ಪ್ರಾಬ್ಲಮ್ಮು. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇದೆಲ್ಲ ಎಷ್ಟು ಬಂದಿದೆ ರಾಗಿ. ಇದು ಹಳೆ ವಿಡಿಯೋ ಒಂದಿದೆ, ಹೋಗಿ ನೋಡಿ. ಯಾರು ನೋಡಿಲ್ಲ ಅಂದರೆ ಎಲ್ಲ ಹೋಗ್ಬಿಟ್ಟಿತ್ತು ರಾಗಿ ಕೊಚ್ಚಿ. ಬಟ್ ಇವಾಗ ಬಂದಿದೆ. ಸ್ವಲ್ಪ ಖುಷಿ ಆಗ್ತಾಯಿದೆ. ಆ ರಾಗಿನೂ ಇದ್ದಿದ್ರೆ ಇನ್ನು ಮನೆಗೂ ಸಹ ಬಂದು ಇನ್ನು ಮಿಕ್ಕಿರೋದು ಸೇಲ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಸೇಲ್ ಮಾಡೋಕ್ಕಾಗಲ್ಲ. ಹೊಟ್ಟೆಗೆ ತಿನ್ನೋಕ್ಕೆ ಏನು ಮೋಸ ಇಲ್ಲ. 2 ವರ್ಷ ಯಾರ ಹತ್ರ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ರಾಗಿ ಮುದ್ದೆ ಊಟ ಮಾಡಿಕೊಂಡು ಚೆನ್ನಾಗಿರ್ಬೋದು ಅಷ್ಟೇ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಂದೆ ಕಂಟಿನ್ಯೂ ಮಾಡಿ ತೋರಿಸ್ತೀನಿ. ಬನ್ನಿ, ಇನ್ನು ಪಕ್ಕದೊಂದು ತೋಟ ಇದೆ ನಮ್ಮದು, ಹೋಗೋಣ. ಇರೋದೇ ನಡ್ಕೊಂಡು ಓಡಾಡೋಕ್ಕೆ ಮಣ್ಣು ಹಾಕ್ಬಿಟ್ಟು ಟೈಟ್ ಮಾಡಿಬಿಟ್ಟವ್ರೆ. ನಾನು ಹೋಗಿರೋ ಕಡೆ ಮಾತ್ರ ಬಾ, ಗೊತ್ತಾಯ್ತಾ? ರಿಲೀಸ್ ಮಾಡ್ಬೇಕು ತಾನೆ. ಅದು ಮಾವಿನಕಾಯಿ ಬಿಟ್ಟಿದಾವ ನೋಡು. ಒಂದೊಬ್ರು ಹುಡುಗಿರ್ಗೋಸ್ಕರ ಏನೆಲ್ಲ ಮಾಡ್ತಾರೆ ನೋಡ್ರಿ. ಲವ್ ಹುಡುಗಿ ಮೇಲೆ. ನೆಕ್ಸ್ಟು ಅಡಿಕೆಗಳು ಹಾಕ್ಬಿಡು. ಅಡಿಕೆ ಗಿಡ. ಓಕೆ, ಡನ್, ಯು ಕಮ್. ನಮ್ಮ ಹುಡುಗಿ CB ಮರದ ಹತ್ರ ಹೋಗ್ತಾಯಿದ್ಲು. ಸಿಕ್ಕಾಬಟ್ಟೆ ಗಲೀಜಾಗಿತ್ತು. ಸೊ ಹಂಗಾಗಿ ಅದನ್ನು ನಾನು ಕ್ಲೀನ್ ಮಾಡಿ ಅಲ್ಲಿ ಹೋಗೋ ಥರ ಮಾಡಿ ಕೊಟ್ಟೆ. ಅವಳು CB ಹಣ್ಣು ಕೇಳೋಕ್ಕೆ ಅಂತ ಹೋದ್ಲು. ಕಿತ್ಕೋ ನೋಡು, ನಿನಗೆ ಯಾವ್ದು ಚೆನ್ನಾಗಿದೆ ಅನ್ಸೋದು ಅದು ಕಿತ್ಕೋ. ಅದು ಹಣ್ಣಾಗಿದೆ ನೋಡು. ಹುಷಾರು, ಈ ಕಡೆ ಒಂದು ಐತೆ ನೋಡು, ನಿನ್ನ ತಲೆ ಮೇಲೆ. ಈ ಕಡೆ ಹಾಂ, ರೈಟ್ ಸೈಡ್ ನಿನ್ನ ಕೈ ಇಟ್ಟಿದೆಯಲ್ಲ, ಅಲ್ಲೇ ಐತೆ ನೋಡು. ಏಯ್, ಸ್ಲಿಪ್ಪರ್ ಬಿಟ್ಟು ಹಚ್ಬೇಕು ಚಿನ್ನ. ಯಾವತ್ತೇ ಆಗಲಿ ಮರಗಳಿಗೆ ಹತ್ತುವಾಗ ಸ್ಲಿಪ್ಪರ್ ಬಿಟ್ಟು ಮರಕ್ಕೆ ಹತ್ತಿದ್ಲು. ಸೊ ಇವಾಗ ಮರಕ್ಕೆ ಹತ್ತಿಸ್ಬೇಕು ಅವಳನ್ನ. ಹಾಂ, ಹತ್ತು ದಬಾಯಿಸಿ. ಅಲ್ಲಿ ಮೇಲೆ ಇಟ್ಕೊಂಡು ಹತ್ತು ಚಿನ್ನಮ್ಮ. ಹಳ್ಳಿ ನೋಡಿ ಫ್ರೆಂಡ್ಸ್, ಕಿತ್ತವಳೆ ನಮ್ಮ ಹುಡುಗಿ. ಒಂದು 8 ಕಿತ್ತಿದ್ದಾಳೆ. 9 ಕಾಯಾ. ಅಂದರೆ ಇನ್ನೂ ಸ್ವಲ್ಪ ಬಲಿಬೇಕಾಗಿತ್ತು. ಇದಕ್ಕೇನು ಗೊಬ್ಬರ, ಯಾವುದೇ ರೀತಿ ಮೆಡಿಸನ್ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಒಗರಿರುತ್ತೆ. ಬಟ್ ಹಣ್ಣು ಚೆನ್ನಾಗಿರುತ್ತೆ. ಹಣ್ಣಾದರೆ ಚೆನ್ನಾಗಿರುತ್ತೆ. ಅವಳ ಹತ್ರ ಇರೋದೆಲ್ಲ ಹಣ್ಣು ಚೆನ್ನಾಗಿದೆ. ಇವೆರಡು ಯಾವ ಚಿಕ್ಕವು ಕಿತ್ತಿದ್ದಾಳೆ. ನೋಡೋಣ ಬಾ, ಆ ತೋಟಕ್ಕೆ ಹೋಗೋಣ. ಬಿಡಮ್ಮ, ಅಣ್ಣಾರು ಹಾಕಿ ಸುಮ್ಮನೆ. ಇವೆಲ್ಲ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಬೆಂಗಳೂರವರು. ಏನು ಚೆನ್ನಾಗೈತಿ. ನಮ್ಮ ಹುಡುಗಿನ ಕರ್ಕೊಂಬಂದು ಫಸ್ಟ್ ಟೈಮು ಮರಕ್ಕೆ ಹತ್ತಿಸಿ CB ಹಣ್ಣು ತಿನ್ನಿಸಿದ್ದೀನಿ. ಅವಳು ಜೂಮಾನಲ್ಲಿ ಹುಟ್ಟಿದ್ದು ಇಷ್ಟು ಜನಕ್ಕೆ, ಯಾವತ್ತೂ ಮಾಡಿಲ್ಲ.
ಆಮೇಲೆ ಅವ್ಳು ಹುಟ್ಟಿ ಬೆಳೆದಿರೋದೆಲ್ಲ ಬೆಂಗಳೂರಲ್ಲೇ. ಸೊ ನೋಡಿರಿ, ಹಳ್ಳಿ ಹುಡುಗನ ಲವ್ ಮಾಡಿದ್ರೆ ಸಿಟಿನೂ ಸುತ್ತೋಕ್ಕೆ ಸೈ, ಹಳ್ಳಿಗಳಲ್ಲಿ ಸುತ್ತೋಕ್ಕೂ ಸೈ. ಅದಕ್ಕೇ ಯಾವುದೇ ಹುಡುಗಿಯರಾಗಲಿ ಸಿಟಿಲಿರೋರನ್ನ ತಲೆ ಕೆಡಿಸ್ಕೊಬೇಡ್ರಿ. ಹಳ್ಳಿ ವಿತ್ ಸಿಟಿ ಎರಡನ್ನೂ ಮೇಂಟೈನ್ ಮಾಡೋ ಹುಡುಗನ ಲವ್ ಮಾಡಿ ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಳ್ಳಿ ಹುಡುಗರು ಸಿಟಿಲಿ ಹೋಗಿ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ, ಆಮೇಲೆ ಹಳ್ಳಿಲಿ ಬಂದು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಬಟ್ ಸಿಟಿಲಿ ಹುಟ್ಟಿರೋ ಹುಡುಗರು ಓನ್ಲಿ ಸಿಟಿಲಿ ಕೆಲಸ ಮಾಡೋಕ್ಕೆ, ಸಂಪಾದನೆ ಮಾಡೋಕ್ಕೆ ಅಷ್ಟೇ ಮಾತ್ರ ಸೀಮಿತ. ಸುತ್ತಾಡಿಸ್ಬೋದು ಒಂದು ಕಾರ್ ತೊಗೊಂಡು ಈ ಥರ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆಲ್ಲ ತುಂಬ ಕಷ್ಟ. ಸೊ ಎರಡೂ ಇರೋರನ್ನ ಮದುವೆ ಮಾಡ್ಕೊಳ್ಳಿ, ಲೈಫಲ್ಲಿ ಚೆನ್ನಾಗಿರ್ತೀರ, ಸುತ್ತಾಡಿಕೊಂಡು ಲೈಫ್ನ ಎಂಜಾಯ್ ಮಾಡ್ತೀರಾ. ಅದಾದಮೇಲೆ ಬಂದು ಇದು ನಮ್ಮ ತೋಟದ ಡೆಡ್ ಎಂಡು. ಸೊ ನಮ್ಮ ತೋಟದ ಪಕ್ಕದಲ್ಲೇ ಹಳ್ಳ ಹರಿಯುತ್ತೆ. ತುಂಬ ಮಳೆ ಬಂದಾಗ ಸಿಕ್ಕಾಪಟ್ಟೆ ಜೋರಾಗಿ ಹರಿಯುತ್ತೆ. ಇವಾಗ ಅಲ್ಲ ಮಳೆ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ನೀರಿದೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.